ನಚ ಸ್ಮಾರ್ಥ ಮತಧರ್ಮಾಭಿಲಾಪಾತ್. ಇದು 1ನೇ ಅಧ್ಯಾಯದ 2ನೇ ಪಾದದ 19ನೇ ಸೂತ್ರ. ಅದರ ತತ್ವಪ್ರಕಾಶಿಕ ಇತ್ಯಾದಿ ಭಾಗ ಎಲ್ಲ ನೋಡಿ ಮುಗಿಸಿದ್ದೀವಿ. ಭಾಷ್ಯ ದೀಪಿಕಾ ಭಾಗ ನೋಡಬೇಕಾಗಿದೆ. ಆ ಭಾಷ್ಯ ದೀಪಿಕಾದಲ್ಲಿ ಮೊದಲಿನ ಪೂರ್ವಪಕ್ಷದ ಪ್ರಶ್ನೆ ಏನಿದೆ ನಚೇತಿ ಅಂತ, ಅದನ್ನೇನು ಬೇಕಾಗಿಲ್ಲ. ಅತ್ರ ಅಥಧರ್ಮಾಭಿಲಾಪಾತ್ ಇತ್ಯೇತತ್ ಅಥಚ್ಛಬ್ದಾತ್ ಇತ್ಯಾದಿವತ್ ಅವ್ಯಯೀಭಾವ ಸಮಾಸ ರೂಪಂ ಅಂತ ಒಂದು ವಾಕ್ಯ ಇದೆ. ಅತಯೇವ ಅವ್ಯಯಮಿತ್ಯಾಶಯವಾನ್. ಅದನ್ನು ನಾವೀಗ ನೋಡಬೇಕು. ಅಥಧರ್ಮಾಭಿಲಾಪಾತ್ ಅಂತ ಇಲ್ಲಿ ಸೂತ್ರ ಅಂತ ವಾಕ್ಯ ಇದೆಯಲ್ಲ, ಸೂತ್ರದಲ್ಲಿ ಅದು ಅಥಚ್ಛಬ್ದಾತ್ ಅನ್ನುವಂತೆ ಅವ್ಯಯೀಭಾವ ಸಮಾಸದ ರೂಪವಾಗಿದೆ, ಆದ್ದರಿಂದ ಅವ್ಯಯವಾಗಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಅಲ್ಲಿ ಅಥಚ್ಛಬ್ದಾಭಿಲಾಪಾತ್ ಅಂತ ಒಂದು ಉದಾಹರಣೆ ಏನು ಕೊಟ್ಟಿದ್ದಾರಲ್ಲ, ಅದು ನಾನುಮಾನ ಮತಚ್ಛಬ್ದಾತ್ ಅಂತ ಮುಂದಿನ ಅಧ್ಯಾಯದ, ಇದೇ ಅಧ್ಯಾಯದ 3ನೇ ಪಾದ, ಮುಂದಿನ ಪಾದ ಅಷ್ಟೆ, 1ನೇ ಅಧ್ಯಾಯದ 3ನೇ ಪಾದದ 3ನೇ ಸೂತ್ರ, ನಾನುಮಾನ ಮತಚ್ಛಬ್ದಾತ್ ಅಂತ. ಅಲ್ಲಿ ನಾವು ಅದನ್ನು ಮುಂದೆ ಹೇಗೂ ಆ ಸೂತ್ರ ನೋಡುವಾಗ ನೋಡೋರಿದ್ದೇವೆ. ಆದರೆ ಅಲ್ಲಿಯ ದೃಷ್ಟಾಂತವನ್ನು ಇಲ್ಲಿ ಕೊಟ್ಟಿರೋದ್ರಿಂದ ಸ್ವಲ್ಪ ಅದನ್ನು ಗಮನಿಸಬೇಕಾಗಿದೆ. ಆದ್ದರಿಂದ ಆ 1ನೇ ಅಧ್ಯಾಯದ 3ನೇ ಪಾದದ 3ನೇ ಸೂತ್ರದ ಭಾಷ್ಯ ದೀಪಿಕಾದ ಆರಂಭದಿಂದಲೂ ನಾವು ಅದನ್ನೇನು ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಪ್ರಾಗುಕ್ತ ರೀತ್ಯ ರುದ್ರ ಪ್ರಕೃತ್ಯೋ ದಿಗ್ಭಾಧ್ಯಾಯತನತ್ವಂ ಅಂತ ಉದ್ದಕ್ಕೆ ನಾನು ಅದನ್ನು ಹೇಳೋದಿಲ್ಲ. ಎಲ್ಲಿ ಆ ಅವ್ಯಯೀಭಾವ ಸಮಾಸದ ಬಗ್ಗೆ ಬಂದಿದೆ ಅದನ್ನು ಮಾತ್ರ ಹೇಳ್ತೇನೆ. ಯದ್ಯಪಿ ಅಥಚ್ಛಬ್ದಾದಿತ್ಯಸ್ಯ ತಚ್ಛಬ್ದ ಅಭಾವಾದಿತಿ ವ್ಯಾಖ್ಯಾನೆ ನಞಃ ಕ್ರಿಯಾಸಾಪೇಕ್ಷತ್ವೇನ ಅಸಮರ್ಥತ್ವಾತ್ ಸಮಾಸ ಅನುಪಪತ್ತಿಃ ತಥಾಪಿ ನಿರ್ಮಕ್ಷಿಕಮಿತ್ಯಾದಾವಿವ ಅರ್ಥಾಭಾವೇ ಯದವ್ಯಯಂ ಇತಿ ಅವ್ಯಯೀಭಾವ ಸಮಾಸಾಶ್ರಯೇಣ ನಾನುಪಪತ್ತಿಃ ಅಂತ ಇಷ್ಟು ಭಾಗ ಮಾತ್ರ ಆ ಮುಂದಿನ ಪಾದದ 3ನೇ ಸೂತ್ರದಲ್ಲಿ ಬಂದಿರುವುದನ್ನು ನೋಡಿ, ಮತ್ತೆ ಭಾಷ್ಯ ದೀಪಿಕಾ ಈ 1ನೇ ಅಧ್ಯಾಯದ 2ನೇ ಪಾದದ 19ನೇ ಸೂತ್ರದಲ್ಲಿ ಬಂದಿರುವುದನ್ನು ನಾವು ಗಮನಿಸಬೇಕು. ಇಲ್ಲಿ ಅಥಧರ್ಮಾಭಿಲಾಪಾತ್ ಅಂತಿದೆ ನೋಡಿ, ಅದಕ್ಕೆ 2 ಅರ್ಥ ಮಾಡಿದ್ರು ತ್ರಿವಿಕ್ರಮ ಪಂಡಿತರು. ಜಯತೀರ್ಥರು ಒಂದೇ ಅರ್ಥ ಮಾಡಿದ್ರು. ಈ ವಿಷ್ಣುವಿಗೆ ಸಂಬಂಧಪಟ್ಟ ಧರ್ಮಗಳನ್ನು ಹೇಳಿದ್ದಾರೆ, ಪ್ರಕೃತಿಗೆ ಸಂಬಂಧಪಟ್ಟ ಧರ್ಮಗಳನ್ನು ಹೇಳಲಿಲ್ಲ ಅಂತ. ಹೀಗೆ 2 ಅರ್ಥ. ತತ್ ಅಂದರೆ ಪ್ರಕೃತಿ, ಆ ಪ್ರಕೃತಿಗೆ ಸಂಬಂಧಪಟ್ಟ ಧರ್ಮಗಳು, ಸಂಸಾರಿತ್ವ, ಜೀವತ್ವ ಇತ್ಯಾದಿ ಏನೇನೋ ಧರ್ಮಗಳು, ಇವೆಲ್ಲ ಧರ್ಮಗಳು, ಅವುಗಳನ್ನು ಅಭಿಲಾಪ ಮಾಡಿಲ್ಲ. ಅಭಿಲಾಪ ಅಂದರೆ ಹೇಳುವುದು. ಹೀಗೆ ತದ್ಧರ್ಮಾಣಾಂ ಅಭಿಲಾಪ ತದ್ಧರ್ಮಾಭಿಲಾಪ ನ ತದ್ಧರ್ಮಾಭಿಲಾಪ ಅತದ್ಧರ್ಮಾಭಿಲಾಪ ತಸ್ಮಾತ್ ಅತದ್ಧರ್ಮಾಭಿಲಾಪಾತ್ ಅಂತ ಹೀಗಾಗ್ತದೆ. ಆವಾಗ ಅಲ್ಲಿ ಆ ಪ್ರಕೃತಿಗೆ ಸಂಬಂಧಪಟ್ಟ ಧರ್ಮಗಳನ್ನು ಹೇಳಲಿಲ್ಲ ಅಂತ ಅದರ ಅರ್ಥ ಆಗ್ತದೆ. ಇನ್ನೊಂದು ಅರ್ಥ ತ್ರಿವಿಕ್ರಮ ಪಂಡಿತರು ಮಾಡಿದ್ದಾರೆ, ಅತತ್ ಪ್ರಕೃತಿಗಿಂತ ಭಿನ್ನನಾದ ವಿಷ್ಣುವಿನ ಧರ್ಮಗಳನ್ನೇ ಹೇಳಿದ್ದಾರೆ ಅಂತ. ಆ ತ್ರಿವಿಕ್ರಮ ಪಂಡಿತರು 2 ಅರ್ಥ ಹೇಳಿದ್ದಾರೆ, ಜಯತೀರ್ಥರು ಪ್ರಕೃತಿಗೆ ಸಂಬಂಧಪಟ್ಟ ಧರ್ಮಗಳನ್ನು ಹೇಳಿಲ್ಲ ಅಂತ ಇಷ್ಟೇ ಅರ್ಥ ಹೇಳಿದ್ದಾರೆ. ಈಗ ನಮಗೆ ತ್ರಿವಿಕ್ರಮ ಪಂಡಿತರು ಹೇಳಿರುವ 2ನೇ ಅರ್ಥ ಇದೆಯಲ್ಲ, ವಿಷ್ಣುವಿನ ಧರ್ಮಗಳನ್ನು ಹೇಳಿದ್ದಾರೆ ಅಂತ ಹೇಳಿ, ಆ ಅರ್ಥದಲ್ಲೇನೂ ಸಮಸ್ಯೆ ಇಲ್ಲ, ಅದ್ರ ಬಗ್ಗೆ ನಾವೀಗ ವಿಚಾರ ಮಾಡ್ತಿಲ್ಲ. ಅತತ್ ಅಂದರೆ ಪ್ರಕೃತಿಗಿಂತ ಭಿನ್ನನಾದ ಭಗವಂತ, ಅವನ ಧರ್ಮಗಳನ್ನು ಹೇಳಿದ್ದಾರೆ ಅಂತ. ಹೀಗೆ ಅಲ್ಲಿ ಅಂತ ನಿಷೇಧ ಇದೆಯಲ್ಲ, ಅದನ್ನು ತತ್ ಅನ್ನೋದ್ರ ಜೊತೆ ಅನ್ವಯ ಮಾಡ್ಕೋಬೇಕು. ತತ್ ಅಂದರೆ ಭಗವಂತ, ಅವನಿಗಿಂತ, ತತ್ ಅಂದರೆ ಪ್ರಕೃತಿ, ಅವನಿಗಿಂತ ಭಿನ್ನನಾದ ಈ ಭಗವಂತ ಅಂತ. ಹಾಗೆ ಮಾಡಿಕೊಂಡದ್ದು ಒಂದು ಅರ್ಥ ತ್ರಿವಿಕ್ರಮ ಪಂಡಿತರು. ಇನ್ನೊಂದು ತದ್ಧರ್ಮಾಭಿಲಾಪ ಅಂತ ಮೊದಲು ಮಾಡಿಕೊಂಡು ತದ್ಧರ್ಮಾಭಿಲಾಪ ಇಲ್ಲ, ತದ್ಧರ್ಮಾಭಿಲಾಪದ ಅಭಾವ ಅಂತ ಅರ್ಥ ಮಾಡ್ಕೊಳ್ಳೋದು ತ್ರಿವಿಕ್ರಮ ಪಂಡಿತರು ಮಾಡಿದ್ದು, ಜಯತೀರ್ಥರು ಮಾಡಿದ್ದಿದೆ ಅರ್ಥ. ಅದನ್ನೇ ತ್ರಿಗುಣತ್ವಾದಿ ಪ್ರಧಾನ ಧರ್ಮ ಅನುಕ್ತೇಹೇ ಸ್ಮೃತ್ಯುಕ್ತಂ ಪ್ರಧಾನಂ ಅಂತರ್ಯಾಮಿ ನ ಅಂತ ಅಲ್ಲಿ ಭಾಷ್ಯದಲ್ಲಿ ಹೇಳಿರೋದು. ತ್ರಿಗುಣತ್ವ ಅನ್ನೋದು, ತ್ರಿಗುಣತ್ವ ಮೊದಲಾದದ್ದು ಪ್ರಧಾನದ ಧರ್ಮಗಳು. ಪ್ರಧಾನ ಅಂದರೆ ಪ್ರಕೃತಿ, ತದ್ಧರ್ಮ ಅಂದರೆ ತತ್ ಅಂದರೆ ಪ್ರಕೃತಿ, ಆ ಪ್ರಕೃತಿಯ ಧರ್ಮಗಳು ಅಂದರೆ ತ್ರಿಗುಣತ್ವ ಮೊದಲಾದ ಧರ್ಮಗಳು. ಅದರ ಧರ್ಮಗಳ ಉಕ್ತಿ ಇಲ್ಲ. ಅಭಿಲಾಪ ಅಂದರೆ ಉಕ್ತಿ. ಅಥಧರ್ಮ
ಅಂತನ್ನುವುದು ಕೊನೆಗೆ ಅಭಿಲಾಪಕ್ಕೆ ಸಂಬಂಧಪಟ್ಟುಬಿಡ್ತದೆ. ಆ ಅಭಿಲಾಪ ಇಲ್ಲ ಅಂತ ಅದರ ಅರ್ಥ. ಈ ಅರ್ಥದ ಬಗ್ಗೆ ನಾವು ಚಿಂತನೆ ಮಾಡ್ತಿದ್ದೇವೆ. ವಿಷ್ಣುವಿನ ಧರ್ಮಗಳನ್ನೇ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಿಲ್ಲ ಅನ್ನೋದು ಮೊದಲು ನಮಗೆ ಸ್ಪಷ್ಟ ಇಲ್ಲ. ನ ಪ್ರಧಾನ ಮಂತರ್ಯಾಮಿ ಇಷ್ಟಾಗಿದೆ. ಇಲ್ಲೀಗ ಅತಧರ್ಮಾಭಿಲಾಪ ಅಂತೇನು ಬಂದಿದೆಯಲ್ಲ, ಇದು ಬಂದಿರುವುದು ಅವ್ಯಯೀಭಾವ ಸಮಾಸ ಇದು ಅಂತ ತಾತ್ಪರ್ಯ ಭಾಷೆ ದೀಪಿಕಾಚಾರ್ಯರು. ಅದು ಹೇಗೆ ಅಂದರೆ ಅತಚ್ಛಬ್ದ ಅಂತ ಮುಂದೆ ಬಂದಿದೆಯಲ್ಲ ಆ ಥರ. ಆದ್ದರಿಂದ ಇದು ಅವ್ಯಯ. ಸರಿ, ಹಾಗಾದ್ರೆ ಅದೇನು ಈಗ ನೋಡೋಣ. ಅತಚ್ಛಬ್ದ ಅಂತ ಮುಂದೆ ಬಂದಿರೋದು ಅದು ಸೂತ್ರ ಹೆಚ್ಚು ಕಡಿಮೆ ಇದೇ ಥರ ಇದೆ. ಇನ್ನೊಂದು ಏನನ್ನೂ ನಿರಾಕರಣೆ ಮಾಡಲಿಕ್ಕೆ ಹೊರಟಿದೆ ಅಷ್ಟೇ. ನ ಅನುಮಾನಂ ಅತಚ್ಛಬ್ದಾತ್. ಅತಚ್ಛಬ್ದಾತ್ ಅಂದರೆ ಅದಕ್ಕೆ ಸಂಬಂಧಪಟ್ಟ ಶಬ್ದಗಳು ಇಲ್ಲದೇ ಇರುವುದರಿಂದ ಹೀಗರ್ಥ ಅದಕ್ಕೆ. ಇಲ್ಲಿ ಹೇಗೆ ಪ್ರಕೃತಿಗೆ ಸಂಬಂಧಪಟ್ಟ ಧರ್ಮಗಳನ್ನು ಹೇಳಲಿಲ್ಲ ಅಂತಿದೆಯಲ್ಲ, ಆ ಥರ ಅಲ್ಲಿಯೂ ಕೂಡ ಪ್ರಕೃತಿಗೆ ಯಾವುದೋ ಅನುಮಾನ ಅಂದರೆ ರುದ್ರ ಇತ್ಯಾದಿ ಯಾರ್ದೋ ಇದೆ ಅಲ್ಲಿ, ಅವರಿಗೆ ಸಂಬಂಧಪಟ್ಟ ಧರ್ಮಗಳನ್ನು ಹೇಳಲಿಲ್ಲ ಅಂತ. ಈಗ ನೋಡಿ, ಅತಚ್ಛಬ್ದಾತ್ ತಸ್ಯ ಶಬ್ದ ತಚ್ಛಬ್ದ ಷಷ್ಠಿ ತತ್ಪುರುಷ ಸಮಾಸ. ಅದಾದಮೇಲೆ ನ ತಚ್ಛಬ್ದ ಅತಚ್ಛಬ್ದ ಅಂತ ಹೀಗೆ ಸಮಾಸ ಮಾಡಬೇಕು. ಆ ಶಬ್ದಗಳು ಇಲ್ಲದೇ ಇರುವುದು ಅಂತ ಅರ್ಥ, ಅದಕ್ಕೆ ಸಂಬಂಧಪಟ್ಟ ಶಬ್ದಗಳು ಇಲ್ಲದೇ ಇರುವುದು ಅಂತ ಅರ್ಥ. ಭಸ್ಮಧರ ಉಗ್ರತ್ವಾದಿ ತಚ್ಛಬ್ದ ಅಭಾವಾತ್ ಅಂತ ಅಲ್ಲಿ ಭಾಷ್ಯ ಇದೆ. ನ ಅನುಮಾನಾತ್ಮಕ ಆಗಮ ಪರಿಕಲ್ಪಿತ ರುದ್ರ ಅತ್ರ ವಾಚ್ಯ. ರುದ್ರನನ್ನು ಸ್ವೀಕಾರ ಮಾಡಬಾರದು. ಯಾಕೆಂದರೆ ರುದ್ರನನ್ನು ಹೇಳಲಿಕ್ಕೆ ಬೇಕಾದ ಶಬ್ದಗಳಿಲ್ಲ. ರುದ್ರನನ್ನು ಹೇಳಲಿಕ್ಕೆ ಬೇಕಾದ ಶಬ್ದ ಅಂದರೆ ಭಸ್ಮಧರ, ಉಗ್ರತ್ವ ಮೊದಲಾದ ಧರ್ಮಗಳು ಅವು ಇಲ್ಲ ಅಲ್ಲಿ. ತಚ್ಛಬ್ದ ಅಭಾವಾತ್ ಅಂತ. ಹೀಗೆ ತಸ್ಯ ಶಬ್ದ ತಚ್ಛಬ್ದ ಅಥವಾ ಅಲ್ಲಿ ಬಹುವಚನ ಮಾಡಿಕೊಂಡ್ರು ತಸ್ಯ ಶಬ್ದ ತಚ್ಛಬ್ದ. ನ ತಚ್ಛಬ್ದ ಅತಚ್ಛಬ್ದ ಏಕವಚನ ಮಾಡಿದರೆ ಸ್ವಲ್ಪ ಸುಕರ. ಹೀಗೆ ಸಮಾಸ ನಾವೆಲ್ಲ ಮಾಡ್ತೇವೆ. ಇಲ್ಲಿಯೂ ಮಾಡಿರುವುದು ಅತದ್ಧರ್ಮಾಭಿಲಾಪ ಅನ್ನೋದು ಮಾಡಿರುವುದು ಹಾಗೇನೆ. ತಸ್ಯ ಧರ್ಮ ತದ್ಧರ್ಮ, ತದ್ಧರ್ಮಸ್ಯ ಅಭಿಲಾಪ ತದ್ಧರ್ಮಾಭಿಲಾಪ, ನ ತದ್ಧರ್ಮಾಭಿಲಾಪ ಅತದ್ಧರ್ಮಾಭಿಲಾಪ ಅಂತ. ಈ ಎರಡನೇ ಪಾದದಲ್ಲಿ ಅಭಿಲಾಪ ಅಂತ ಒಂದು ಸೇರ್ಕೊಂಡಿದೆ. ಅಭಿಲಾಪ ಅಂದ್ರೆ ಸ್ಟೇಟ್ಮೆಂಟ್ ಅಂತ ಅರ್ಥ. ಅಲ್ಲಿ ಮೂರನೇ ಪಾದದಲ್ಲಿ ಅತಚ್ಛಬ್ದಾತ್ ಅಂತ ಇಷ್ಟು ಮಾತ್ರ ಇದೆ. ಅಭಿಲಾಪ ವ್ಯಪದೇಶ ಅದೇನು ಇಲ್ಲ. ಇಷ್ಟೇ ವ್ಯತ್ಯಾಸ. ಅಷ್ಟು ಬಿಟ್ಟು ಉಳಿದಿದ್ದೆಲ್ಲವೂ ಕೂಡ ನಂಜ ಸಮಾಸ. ಒಂದು ಕಡೆ ಶಬ್ದ ಅಂತಿದೆ, ಒಂದು ಕಡೆ ಧರ್ಮ ಅಂತಿದೆ. ಎರಡರದ್ದು ಅರ್ಥ ಒಂದೇ ಹೆಚ್ಚು ಕಡಿಮೆ. ಅಂತೂ ಆ ನಂಜ ಸಮಾಸ ಅಲ್ಲಿ ಮಾಡಿದ್ದಾರೆ. ಇದು ವಸ್ತುಸ್ಥಿತಿ. ಯದ್ಯಪಿ ಅತಚ್ಛಬ್ದಾದಿತ್ಯಸ್ಯ, ಅತಚ್ಛಬ್ದಾತ್ ಅಂತ ಏನು ಶಬ್ದ ಇದೆಯಲ್ಲ ಅದಕ್ಕೆ ತಚ್ಛಬ್ದ ಅಭಾವಾತ್ ಅಂತ ನಮಗೆ ಅರ್ಥ ಬೇಕಾಗಿರೋದು. ತಚ್ಛಬ್ದ ಅಭಾವಾತ್ ಅಂತ ಹಾಗೆ ವ್ಯಾಖ್ಯಾನ ಮಾಡಿದರೆ ಅವಾಗ ಸಮಸ್ಯೆ ಏನಿದೆ ಅಂದರೆ ನಞಃ ಕ್ರಿಯಾಸಾಪೇಕ್ಷತ್ವೇನ ಅಸಮರ್ಥತ್ವಾತ್ ಸಮಾಸ ಅನುಪಪತ್ತಿ. ಅಲ್ಲಿ ನ ತಚ್ಛಬ್ದ ಅತಚ್ಛಬ್ದ ಅಂತ ಸಮಾಸ ಮಾಡಲಿಕ್ಕೆ ಹೋದರೆ ಆ ನಞ ಎಲ್ಲಿರ್ತದಲ್ಲ, ನಞ ಅಂದರೆ ಅಲ್ಲಿ ಞಗೆ ಅರ್ಥ ಇಲ್ಲ, ಅದು ಮುಂದೆ ಲುಪ್ತ ಆಗಿ ಹೋಗ್ತದೆ ವ್ಯಾಕರಣ ದೃಷ್ಟಿಯಿಂದ. ನಞ ಅಂದರೆ ನಿಷೇಧವನ್ನು ತೋರಿಸುವಂಥ ಒಂದು ಅವ್ಯಯ. ಅದಕ್ಕೆ ಯಾವತ್ತೂ ಕೂಡ ಒಂದು ಕ್ರಿಯಾಪದ ಬೇಕು. ಕ್ರಿಯಾಪದ ಇಲ್ಲದೆ ಹೋದರೆ ಅದು ಸಮಾಸಕ್ಕೆ ಬೇಕಾದ ಒಂದು ಸಂಬಂಧ ಅಸಮರ್ಥತ್ವಾತ್, ಆ ಸಂಬಂಧವೇ ಇಲ್ದಂಗೆ ಆಗ್ತದೆ. ಸಮರ್ಥ ಅನ್ನೋ ಶಬ್ದವನ್ನು ವ್ಯಾಕರಣದಲ್ಲಿ ಎಲ್ಲಿ ಪ್ರಯೋಗ ಮಾಡ್ತಾರೆ ಅನ್ನೋದನ್ನು ಸ್ವಲ್ಪ ಗಮನಿಸಬೇಕು. ನಮ್ಮ ಲೌಕಿಕ ವ್ಯವಹಾರದಲ್ಲಿ ನಾನು ಈ ಕೆಲಸದಲ್ಲಿ ಸಮರ್ಥ, ಈ ಕೆಲಸದಲ್ಲಿ ಅಸಮರ್ಥ ಅಂದರೆ ನಾನು ಇದರಲ್ಲಿ ಶಕ್ತಿ ಇದ್ದವನು ಅಂತ ಅರ್ಥ. ಅದೇ ಥರನೇ ವ್ಯಾಕರಣದಲ್ಲೂ ಕೂಡ ಸಮರ್ಥ ಪದವಿಧಿ ಅಂತ ಹೇಳಿದ್ದಾರೆ. ಪದಗಳ ನಡುವಿನ ಸಂಬಂಧ ಏನಿದೆಯಲ್ಲ, ಪದಗಳ ನಡುವಿನ ಒಂದು ವಿಧಾನ ಅಂದರೆ ಈ ಸಮಾಸ ಅನ್ನುವ ಒಂದು ವಿಧಾನ, ಇದು ಸಮರ್ಥ. ಒಂದು ದೀರ್ಘವಾದ ಸಮಾಸ ಇದ್ದಾಗ, 4-5 ಪದಗಳ ಒಂದು ಘಟಿತವಾದ ಒಂದು ದೀರ್ಘವಾದ ಸಮಾಸ ಇದ್ದಾಗ ಯಾವ ಪದದ ಜೊತೆಗೆ ಯಾವ ಪದದ ಜೊತೆಗೆ ಸಮಾಸ ಮಾಡಬೇಕು ಅನ್ನೋದನ್ನು ತಿಳ್ಕೋಬೇಕು. ಅಂತೂ ಪದಗಳ ನಡುವೆ ನಡೆಯುವಂತಹ ಸಮಾಸ ಏನಿದೆ ಅದು ಸಮರ್ಥ. ಪದಗಳ ನಡುವೆ ಅರ್ಥದ ಸಾಮರ್ಥ್ಯ ಇರಬೇಕು. ಬೇಕಾಬಿಟ್ಟಿಯಾಗಿ ಎಲ್ಲೆಲ್ಲೋ ಸಮಾಸ ಮಾಡೋದಲ್ಲ. ಸಾಮರ್ಥ್ಯ ಅಂದರೆ ಒಂದು ಅನ್ವಯ, ಅವ್ರ ನಡುವಿನ ಸಂಬಂಧ ಇರಬೇಕು. ಆ ಸಂಬಂಧನೇ ಅಲ್ಲಿ ಸಾಮರ್ಥ್ಯ ಅಂತ ಅವ್ರು ಹೇಳೋದು. ಹಾಗಿಲ್ಲದೆ ಹೋದರೆ ಸಮಾಸ ಮಾಡಲಿಕ್ಕೆ ಬರೋದಿಲ್ಲ. ಅದನ್ನು ಬೇರೆ ಬೇರೆ ಕಡೆ ನಾವು ನೋಡಿರ್ತೀವಿ.
ಎಲ್ಲಿ ಸಂಬಂಧ ಇಲ್ವೋ, ಎಲ್ಲಿ ಸಾಮರ್ಥ್ಯ ಇಲ್ವೋ ಅಲ್ಲಿ ಸಮಾಸ ಮಾಡಬಾರದು ಅಂತ ಅದರ ತಾತ್ಪರ್ಯ. ಅಸಮರ್ಥತ್ವಾತ್ ಸಮಾಸ ಅನುಪಪತ್ತಿ, ಅದರಿಂದ ಸಮಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಬರ್ತದೆ. ತಥಾಪಿ ಅಂತ ಮುಂದೆ ಅದಕ್ಕೊಂದು ಅವರು ಪರಿಹಾರ ಹೇಳಿದ್ದಾರೆ. ಇದಕ್ಕೆ ಇಲ್ಲಿ ಅತಧರ್ಮಾಭಿಲಾಪಾತ್ ಮತ್ತು ಅತಚ್ಛಬ್ದಾತ್ ಅನ್ನೋ ಒಂದೆರಡು ಉದಾಹರಣೆಗಳನ್ನು ಬಿಟ್ಟು ಬೇರೆ ಒಂದು ಉದಾಹರಣೆ ನಾನು ಕೊಡ್ತೇನೆ. ಆವಾಗ ಒಂದು ಸ್ವಲ್ಪ ಸ್ಪಷ್ಟ ಆಗ್ತದೆ ಅದ್ರ ಬಗ್ಗೆ. ಈಗ ಭೂತಲೆ, ನಮ್ಮದರಿಗೆ ಭೂತಲದಲ್ಲಿ ಘಟ ವರ್ತತೆ ಅಂತ ಹೇಳ್ತೇವೆ. ಭೂತಲದಲ್ಲಿ ಘಟ ಇದೆ. ಘಟ ಅಂದರೆ ಘಟ ಅಂತಲೇ ಅರ್ಥ. ಇದು ವಿಧಾನವನ್ನು ಹೇಳುವಂಥ, ವಿಧಿಯನ್ನು ಹೇಳುವಂಥ ವಾಕ್ಯ ಇದೆ, ನಿಮ್ಗೆ ಗೊತ್ತಿದೆ. ಭೂತಲದಲ್ಲಿ ಘಟ ಇಲ್ಲ ಅಂತ ಹೇಳುವಾಗ ಏನು ಮಾಡಬೇಕು, ಅದನ್ನು ಹೇಗೆ ಪ್ರಯೋಗ ಮಾಡಬೇಕು ಅಂತ ವಿಚಾರ ಮಾಡಿದರೆ, ಭೂತಲೆ ಘಟಾಭಾವ ವರ್ತತೆ ಅಂತ ಹೇಳುವುದು ಹೆಚ್ಚು ಯೋಗ್ಯ. ಹೊರತು ಭೂತಲೆ ಅಘಟ ವರ್ತತೆ ಅಂತ ಹೇಳೋದಿಲ್ಲ. ಅಘಟ ಅಂದ್ರೆ ಏನರ್ಥ? ನ ಘಟ ಅಘಟ, ಇದು ನಂಜಿ ತತ್ಪುರುಷ ಸಮಾಸ, ಎಲ್ಲರಿಗೂ ಗೊತ್ತಿದೆ. ನ ಘಟ ಅಘಟ ಅಂತ ಹೀಗೆ ಹೇಳಿದಾಗ ಘಟಕ್ಕಿಂತ ಭಿನ್ನವಾದ ಯಾವುದೋ ಪಟ ಇದೆ ಅಂತ ಅರ್ಥ ಆಗಿಬಿಡೋ ಸಾಧ್ಯತೆ ಇದೆ. ಹಾಗಾಗಬಾರ್ದು. ನಮಗೆ ಘಟದ ಅಭಾವ ಇದೆ ಅಂತ ಆಗಬೇಕು. ಘಟದ ಅಭಾವ ಇದೆ ಅಂತ ಹೇಳುವ ಉದ್ದೇಶ ನಮಗಿದ್ದಾಗ ಅತ್ರ ಘಟಾಭಾವ ವರ್ತತೆ ಭೂತಲೆ ಅನ್ಬೇಕೇ ಹೊರತು ಅಘಟ ವರ್ತತೆ ಅಂತ ಹೇಳಬಾರ್ದು. ಅದು ತಪ್ಪಾಗ್ತದೆ ಅಂತ ಅದರ ಪ್ರಶ್ನೆ. ಅಘಟ ವರ್ತತೆ ಅಂತಂದು ಹೇಳುವುದು ಹೇಗೆ ತಪ್ಪೋ ಹಾಗೆ ಅತಚ್ಛಬ್ದಾತ್, ಹಾಗೆ ಅತಧರ್ಮಾಭಿಲಾಪಾತ್ ಅಂತ ಹೇಳುವುದು ಕೂಡ ಒಂದು ತಪ್ಪಿಗೆ ಕಾರಣ ಆಗ್ತದೆ. ಆದ್ದರಿಂದ ಅದನ್ನು ಮಾಡಬಾರ್ದು, ಸಮಾಸ ಅಲ್ಲಿ ಮಾಡಬಾರ್ದು. ಯಾಕಂದರೆ ನಂಜು ಪ್ರಯೋಗ ಮಾಡಿದರೆ ನಂಜಿಗೆ ಕ್ರಿಯಾ ಬೇಕಾಗ್ತದೆ. ಆ ಕ್ರಿಯಾ ಅಲ್ಲೇನು ಕಾಣಿಸೋದಿಲ್ಲ. ನಂಜಿಗೆ ಅಭಾವ ಅಂತ ಅರ್ಥ ಇಲ್ಲ, ಭೇದ ಅಂತ ಅರ್ಥ ಇದೆ. ಆದ್ದರಿಂದ ಹೇಗೆ ಸಮಾಸ ಮಾಡ್ತೀರಿ ಅಂತ ಇಷ್ಟೊಂದು ಪ್ರಶ್ನೆ. ನಂಜು ಪ್ರಯೋಗ ಮಾಡುವುದು ಸರಿಯಲ್ಲ. ಘಟ ಇದೆ, ಘಟ ಇಲ್ಲ ಅನ್ನೋ ಅರ್ಥದಲ್ಲಿ ಅಘಟ ವರ್ತತೆ ಅಂತ ಪ್ರಯೋಗ ಮಾಡೋದು ಸರಿಯಲ್ಲ. ಘಟಾಭಾವ ವರ್ತತೆ ಅಂತ ಪ್ರಯೋಗ ಮಾಡಬಹುದು. ಅಘಟ ವರ್ತತೆ ಅಂತ ಪ್ರಯೋಗ ಮಾಡಿ ಸರಿಯಾಗಲಿಲ್ವಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ. ತಥಾಪಿ ನಿರ್ಮಕ್ಷಿಕಂ ಇತ್ಯಾದಾವಿವ ಅರ್ಥಾಭಾವೇ ಯದವ್ಯಯಂ ಇತಿ ಅವ್ಯಯೀಭಾವ ಸಮಾಸಾಶ್ರಯಣ ನಾನುಪಪತ್ತಿ. ಅಘಟ ಅಂತ ನಾವು ಪ್ರಯೋಗ ಮಾಡಿದರೆ ತಪ್ಪಲ್ಲ, ಘಟಾಭಾವ ವರ್ತತೆ ಅಂತಲೇ ಅರ್ಥ. ಯಾಕೆಂದರೆ ನಾವಲ್ಲಿ ನಂಜು ತತ್ಪುರುಷ ಸಮಾಸವನ್ನು ಸ್ವೀಕಾರ ಮಾಡಿಲ್ಲ, ಹೊರತು ಅವ್ಯಯೀಭಾವ ಸಮಾಸವನ್ನು ಸ್ವೀಕಾರ ಮಾಡಿದ್ದೀವಿ. ಅವ್ಯಯೀಭಾವ ಸಮಾಸ ಅಂತಾದಾಗ ಅಘಟ ಅಂತ ಹೇಳೋದು ತಪ್ಪಲ್ಲ. ಹಾಗೆಯೇ ಅತಚ್ಛಬ್ದ ಅಂತ ಹೇಳುವುದು ತಪ್ಪಲ್ಲ. ಹಾಗೆ ಅತಧರ್ಮಾಭಿಲಾಪಾತ್ ಅಂತ ಹೇಳುವುದು ತಪ್ಪಲ್ಲ. ಯಾಕೆ ಅದು ಹಾಗೆ? ಅದಕ್ಕೇನು, ಅದಕ್ಕೊಂದು ಪ್ರಸಿದ್ಧವಾದ ದೃಷ್ಟಾಂತ ಏನು? ವ್ಯಾಕರಣದಲ್ಲಿ ಅದಕ್ಕೆ ಸೂತ್ರ ಏನು ಆ ಅವ್ಯಯೀಭಾವ ಸಮಾಸ ಮಾಡಲಿಕ್ಕೆ? ಇದನ್ನು ವ್ಯವಹಾರದಲ್ಲಿ ಬಳಕೆ ಮಾಡೋದು ಕಡಿಮೆ. ಇದನ್ನು ಕೇವಲ ಹಿಂಗೆ ಶಾಸ್ತ್ರದಲ್ಲಿ ಕೇಳ್ತೀವಿ ಹೊರತು ವ್ಯವಹಾರದಲ್ಲಿ ಬಳಕೆ ಮಾಡೋದು ಕಡಿಮೆ ಇಂಥ ಅವ್ಯಯೀಭಾವಗಳು. ಅದು ಅವ್ಯಯೀಭಾವ ಸಮಾಸ ಅಂತ ಅನೇಕ ಜನರಿಗೆ ಅದು ಗೊತ್ತಾಗೋದಿಲ್ಲ ಕೂಡ. ಅಂಥದ್ದೊಂದು ಅವ್ಯಯೀಭಾವ ಸಮಾಸ ಇದು. ಒಂದು ಉದಾಹರಣವನ್ನು ವ್ಯಾಕರಣದಲ್ಲಿ ಕೊಡ್ತಿರ್ತಾರೆ, ನಿರ್ಮಕ್ಷಿಕಂ ಅಂತ. ಇದು ಅವ್ಯಯಂ ವಿಭಕ್ತಿ ಸಮೀಪ ಸಮೃದ್ಧಿ ಅರ್ಥಾಭಾವ ಅಂತ ಒಂದು ದೀರ್ಘವಾದ ಸೂತ್ರ ಇದೆ. ಪಾಣಿನಿ ಅಷ್ಟಾಧ್ಯಾಯಿಯಲ್ಲಿ 2ನೇ ಅಧ್ಯಾಯದ 1ನೇ ಪಾದದ 6ನೇ ಸೂತ್ರ. ಗಮನಿಸಿ, ಆ ಸೂತ್ರ ಸಂಖ್ಯೆ ಹೇಳಿದಾಗ ಇದು ಬ್ರಹ್ಮಸೂತ್ರದ್ದಲ್ಲ. ಪಾಣಿನಿ ಅಷ್ಟಾಧ್ಯಾಯಿಯಲ್ಲಿ 2ನೇ ಪಾದದ 1ನೇ ಅಧ್ಯಾಯದ 6ನೇ ಸೂತ್ರ. ಅವ್ಯಯಂ ವಿಭಕ್ತಿ ಸಮೀಪ ಸಮೃದ್ಧಿ ಅಂತ ಈ ಒಂದು ದೊಡ್ಡ ಸೂತ್ರ ಇದೆ. ಅಲ್ಲಿ ಈ ಕೆಲವು ಅರ್ಥಗಳಲ್ಲಿ ಅವ್ಯಯೀಭಾವ ಸಮಾಸ ಆಗ್ತದೆ ಅಂತ ತೋರಿಸಿಕೊಟ್ಟಿದ್ದಾರೆ ಅವರು. ಯೇಷು ಅರ್ಥೇಶು, ಇವೆಲ್ಲ ಅರ್ಥಗಳು. ಈ ವಿಭಕ್ತಿ, ಸಮೀಪ, ಸಮೃದ್ಧಿ, ಹೀಗೆಲ್ಲ ಅನೇಕ ಅರ್ಥಗಳು. ಯೇಷು ಅರ್ಥೇಶು ವಿದ್ಯಮಾನಂ ಅವ್ಯಯಂ, ಒಂದು ಅವ್ಯಯ. ಇನ್ನೊಂದು ಸುಬಂತದ ಜೊತೆಗೆ ಸಮಾಸ ಹೊಂದುತ್ತದೆ. ಅದಕ್ಕೆ ತಸ್ಯ ಚ ಅವ್ಯಯೀಭಾವ ಸಮಾಸ ಇತಿ ಸಂಜ್ಞಾ ಭವತಿ ಅಂತ ಹೀಗದರ ತಾತ್ಪರ್ಯ. ಇದಕ್ಕೆ ಬೇರೆ ಬೇರೆ ಉದಾಹರಣೆಗಳನ್ನು ಅಲ್ಲಿ ಕೊಟ್ಟಿರ್ತಾರೆ. ಉಳಿದೆಲ್ಲ ಉದಾಹರಣೆಗಳನ್ನು ನಾವು ಕೆಲವನ್ನು ಸುಮ್ಮನೆ ಒಂದೆರಡು ಉದಾಹರಣೆಗಳಿಂದಲೂ ಹೇಳ್ತೇನೆ ಅಷ್ಟೇ. ಉಪನಗರಂ ಅಂತ ಹೇಳ್ತಾರೆ. ನಾವೀಗ ಸಾಮಾನ್ಯವಾಗಿ ನಗರದ ಸಮೀಪ ಅಂತ ಹೇಳುವ ಪ್ರಸಂಗದಲ್ಲಿ ಬಂದಾಗ ನಗರಸ್ಯ ಸಮೀಪೆ ಅಂತ ಹೇಳ್ತಿರ್ತೇವೆ. ನಗರಸ್ಯ ಅಂದ್ರೆ ಷಷ್ಠಿ ವಿಭಕ್ತಿ ಏಕವಚನ, ಸಮೀಪೆ ಅಂತ ಸಪ್ತಮಿ ವಿಭಕ್ತಿ ಏಕವಚನ, ಇವೆಲ್ಲ ನಾವು ಪ್ರಯೋಗ ಮಾಡ್ತಿರ್ತೇವೆ. ಆದರೆ
ನಗರಸ್ಯ ಸಮೀಪೆ ಅಂತ ಇಷ್ಟು ದೀರ್ಘವಾಗಿ ಪ್ರಯೋಗ ಮಾಡೋದ್ರ ಬದಲು ವ್ಯಾಕರಣದಲ್ಲಿ ಒಂದು ಸೌಲಭ್ಯ ಇದೆ, ಉಪನಗರಂ ಅಂತ ಹೇಳಿಬಿಡ್ಬೇಕು. ಅಹಂ ಉಪನಗರಂ ಅಸ್ಮಿ ಅಂದರೆ ನಾನು ನಗರದ ಸಮೀಪದಲ್ಲಿ ಇದ್ದೇನೆ ಅಂತ ಅರ್ಥ. ಇಲ್ಲಿ ಉಪನಗರ ಅಂದರೆ ಆ ನಗರಕ್ಕೆ ಸಂಬಂಧಪಟ್ಟ ಇನ್ನೊಂದು ಯಾವುದು ನಗರ, ಸಣ್ಣ ನಗರ ಅಂತ ಆ ಅರ್ಥದಲ್ಲಿ ತಗೊಳ್ಬೇಡಿ, ನಗರದ ಸಮೀಪ ಅಂತ ಅರ್ಥ. ಇಲ್ಲಿ ಉಪನಗರಂ ಅನ್ನೋದು ಅವ್ಯಯ, ಇಲ್ಲಿ ಕ್ರಿಯಾವಿಶೇಷಣ, ಅದು ಅವ್ಯಯ. ಅದು ಕ್ರಿಯಾವಿಶೇಷಣ ಅಂತ ನೀವು ಹೇಳಿ ಬಿಡಿ, ಕ್ರಿಯಾವಿಶೇಷಣವೇ, ಅದು ವಿಷಯ ಬೇರೆ. ಅಂತೂ ಅವ್ಯಯ ಅಂತ ತಿಳ್ಕೊಂಡ್ರೆ ಸಾಕು, ಉಪನಗರಂ ಅಂತ. ಈ ಥರದ್ದು ಬೇರೆ ಬೇರೆ ಶಬ್ದಗಳಿವೆ. ಅರ್ಥಾಭಾವ ಅಂತ ಅದರಲ್ಲಿ ಒಂದು ಶಬ್ದ, ಅವ್ಯಯಂ ವಿಭಕ್ತಿ ಸಮೀಪ ಸಮೃದ್ಧಿ ವೃದ್ಧಿ ಅರ್ಥಾಭಾವ ಅಂತ. ಅರ್ಥ ಅಂದರೆ ಥಿಂಗ್, ನಿಮ್ಗೆ ಗೊತ್ತಿದೆ. ಅರ್ಥ ಅಂದರೆ ಎನಿಥಿಂಗ್, ಯಾವುದೇ ಒಂದು ವಸ್ತು, ಅದರ ಅಭಾವ. ಆ ಅರ್ಥದಲ್ಲಿ ನಿರ್ಮಕ್ಷಿಕಂ ಅಂತ ಒಂದು ಶಬ್ದ, ಹಾಗೆ ನಿರ್ಮಶಕಂ ಅಂತ ಇನ್ನೊಂದು ಶಬ್ದ. ಇಲ್ಲಿ ನೋಡ್ರಿ, ಮಕ್ಷಿಕ ಅಂದರೆ ಸೊಳ್ಳೆ, ಮಶಕ ಅಂದರೆ ತಗಣೆ, ಬೆಡ್ ಬಗ್ಸ್, ಮಾಸ್ಕಿಟೋಸ್ ಅಂಡ್ ಬೆಡ್ ಬಗ್ಸ್. ಅವೆರಡು ಬೇರೆ ಬೇರೆ, ಅದು ಒಂದಕ್ಕೊಂದು ಸಂಬಂಧ ಏನಿಲ್ಲ, ಎರಡು ಉದಾಹರಣೆ ಮಾತ್ರ. ಈಗ ನಮಗೆ ಅಸ್ಮಿನ್ ಕೋಷ್ಠೆ ಮಕ್ಷಿಕಾಣಂ ಅಭಾವ ವರ್ತತೆ, ಅಸ್ಮಿನ್ ಕೋಷ್ಠೆ ಅಥವಾ ಅಸ್ಮಿನ್ ಗೃಹೆ ಮಶಕಾನಾಂ ಅಭಾವ ವರ್ತತೆ ಅಂತ ಹೇಳಿದರೆ, ಆ ಅರ್ಥದಲ್ಲಿ ತತ್ಪುರುಷ ಸಮಾಸ ಮಾಡಿದರೆ, ಷಟ್ಟಿ ತತ್ಪುರುಷ ಸಮಾಸ ಮಾಡಿದರೆ ಅದೇನು ಸಮಸ್ಯೆ ಇಲ್ಲೇ ಇಲ್ಲ. ಅಸ್ಮಿನ್ ಕೋಷ್ಠೆ ಮಕ್ಷಿಕಾಭಾವ ವರ್ತತೆ, ಮಶಕಾಭಾವ ವರ್ತತೆ, ಆ ಸಮಾಸದ ಬಗ್ಗೆ ಯಾರು ಪ್ರಶ್ನೆನೂ ಮಾಡಲಿಲ್ಲ, ಅಲ್ಲೇನು ಸಮಸ್ಯೆಯೂ ಇಲ್ಲ. ನೀವು ಅದನ್ನು ಈ ಅತದ್ಧರ್ಮಾಭಿಲಾಪಾತ್ ಅತತ್ ಶಬ್ದಾತ್ ಅನ್ನೋ ಥರ ಸಮಾಸ ಮಾಡಬೇಕಾದ್ರೆ ಅದು ಅವ್ಯಯಭಾವ ಸಮಾಸ ಆಗ್ತದೆ. ಅದನ್ನೇ ಇಲ್ಲಿ ಉದಾಹರಣೆ ಕೊಟ್ಟಿರೋದು ನೋಡಿ. ಮಕ್ಷಿಕಾಣಾಂ ಅಭಾವ, ವಿಗ್ರಹ ಹಾಗೆ ಮಾಡಿದ್ದಾರೆ, ಆದರೆ ಅದು ಮಕ್ಷಿಕಾಭಾವ ಅಂತ ಆಗೋದಿಲ್ಲ. ಮಶಕಾನಾಂ ಅಭಾವ ಅಂತ ವಿಗ್ರಹ ಮಾಡ್ತಾರೆ, ಆದರೆ ಮಶಕಾಭಾವ ಅಂತ ಆಗೋದಿಲ್ಲ. ಆಗೋದಿಲ್ಲ ಅಂದ್ರೇನು, ಅದು ಬೇರೆ ರೂಪ, ಅದು ಅದರ ವಿಧಾನವೇ ಬೇರೆ. ಅದ್ರ ಬಗ್ಗೆ ಮಾತಾಡ್ತಿಲ್ಲ ನಾವು. ಆ ರೂಪ ಸರಿಯೇ. ಮಕ್ಷಿಕಾಣಾಂ ಅಭಾವ ಅನ್ನೋ ಅರ್ಥದಲ್ಲಿ ನಿರ್ಮಕ್ಷಿಕಂ ಅಂತ ಪ್ರಯೋಗ ಮಾಡಿಬಿಡ್ತಾರೆ. ಹಾಗೆ ಮಶಕಾನಾಂ ಅಭಾವ ಅನ್ನೋ ಅರ್ಥದಲ್ಲಿ ನಿರ್ಮಶಕಂ ಅಂತ ಪ್ರಯೋಗ ಮಾಡ್ತಾರೆ. ಇವು ಅವ್ಯಯಗಳಾಗಿಬಿಡ್ತಾರೆ. ಹೀಗೆ ಅಲ್ಲಿ ನಿರ್ ಅಂತ ಬಂದಿದೆ ನೋಡಿ. ಆ ನಿರ್ ಅನ್ನೋದು ಅಭಾವ ಅನ್ನೋದನ್ನು ಸೂಚನೆ ಮಾಡ್ತದೆ, ಅವ್ಯಯಭಾವ ಸಮಾಸ ಆಗಿದೆ. ಅದರಂತೆ ಇಲ್ಲಿಯೂ ಕೂಡ ನಿರ್ ಅಂತ ಶಬ್ದ ಇಲ್ಲ, ನನ್ ಅಂತಿದೆ. ನನ್ ಅಂತಿದ್ರೂ ಕೂಡ ಅದಕ್ಕೆ ಅವ್ಯಯಭಾವ ಸಮಾಸ ಮಾಡಬೇಕು. ಅಥತ್ ಶಬ್ದಾತ್ ಎಂಬಲ್ಲಿ ತಸ್ಯ ಶಬ್ದ ತತ್ಶಬ್ದ ಮೊದಲು ಇಷ್ಟು ತಯಾರು ಮಾಡ್ಕೋಬೇಕು. ತತ್ಶಬ್ದಸ್ಯ ಅಭಾವ ಅಥತ್ ಶಬ್ದಾತ್ ಅಂತ ಅದಕ್ಕೆ ವಿಗ್ರಹ ಮಾಡಬೇಕು. ಅಭಾವ ಅನ್ನೋ ಅರ್ಥದಲ್ಲಿ ಅದು ಅವ್ಯಯಭಾವ ಸಮಾಸ ಆಗಿದೆ. ಒಂದೇ ವ್ಯತ್ಯಾಸ ಏನಂದ್ರೆ, ಅಲ್ಲಿ ನಿರ್ಮಕ್ಷಿಕಂ ನಿರ್ಮಶಕಂ ಅಂತ ಪ್ರಥಮಾ ವಿಭಕ್ತಿಯಂತೆ ಅದು ಕಾಣಿಸ್ತದೆ, ಇಲ್ಲಿ ಪಂಚಮಿ ವಿಭಕ್ತಿಯಂತೆ ಕಾಣಿಸ್ತದೆ. ಹೌದು, ಅದು ಪಂಚಮಿ ವಿಭಕ್ತಿಯಂತೆ ಕಂಡ್ರೂ ಕೂಡ ಅದು ಅವ್ಯಯನೇ. ಚಿರಾತ್, ಚಿರಾಯ, ಚಿರೇಣ ಇವೆಲ್ಲ ಆಯಾ ವಿಭಕ್ತಿಗಳಂತೆ ಕಾಣುವ ವಿಭಕ್ತಿ ಪ್ರತಿರೂಪಕ ಅವ್ಯಯಗಳು ನೀವು ಕೇಳಿ, ಬೇರೆ ಕಡೆ ಕೇಳಿ ಗೊತ್ತದೆ. ಆದ್ದರಿಂದ ಪಂಚಮಿ ವಿಭಕ್ತಿಯಂತೆ ಕಾಣುವ ಒಂದು ಅವ್ಯಯ ಇದು ಅಥತ್ ಶಬ್ದ ಅಂತ. ಹಾಗೇನೆ ತಸ್ಯ ಧರ್ಮ ತದ್ಧರ್ಮ, ತದ್ಧರ್ಮಾಣಾಂ ಅಭಿಲಾಪ ತದ್ಧರ್ಮಾಭಿಲಾಪ, ತದ್ಧರ್ಮಾಭಿಲಾಪಸ್ಯ ಅಭಾವ ಅಂತ ಮಾಡಿದಾಗ ತದ್ಧರ್ಮಾಭಿಲಾಪ ಅಭಾವ ಅಂತ ಆಗುವುದು ಒಂದು ಬೇರೆ ವಿಷಯ. ಅದ್ರ ಬಗ್ಗೆ ಅದು ಅವ್ಯಯಭಾವ ಸಮಾಸದ್ದು ಅಲ್ಲ, ಅದಕ್ಕೇನು ಸಮಸ್ಯೆನೂ ಇಲ್ಲ, ಯಾರೂ ಅಲ್ಲಿ ಪ್ರಶ್ನೆ ಮಾಡಲಿಲ್ಲ. ನ ತದ್ಧರ್ಮಾಭಿಲಾಪಸ್ಯ ಅಭಾವ ಅಂತ ಹೀಗೆ ಮಾಡಿದಾಗ ಅಥದ್ಧರ್ಮಾಭಿಲಾಪ ಅಂತ ಶಬ್ದ ನಿಷ್ಪನ್ನ ಆಗ್ತದೆ. ಅದು ಕೂಡ ಒಂದು ಅವ್ಯಯಭಾವ ಸಮಾಸನೆ. ಅದನ್ನೇ ಇಲ್ಲಿ 1ನೇ ಅಧ್ಯಾಯದ 3ನೇ ಪಾದದ 3ನೇ ಸೂತ್ರದ ಭಾಷ್ಯ ದೀಪಿಕಾದಲ್ಲಿ ನಿರ್ಮಕ್ಷಿಕಂ ಎಂಬಲ್ಲಿ ಹೇಗೆ ಅವ್ಯಯಭಾವ ಸಮಾಸ ಆಗಿದೆಯೋ, ಅರ್ಥಾಭಾವೇ ಯದವ್ಯಯಂ, ಅರ್ಥಾಭಾವ ಎಂಬುದನ್ನು ಸೂಚನೆ ಮಾಡುವ ಅವ್ಯಯ ಅಲ್ಲಿ ನಿರ್ ಅಂತ, ಹಾಗೇನೆ ಇಲ್ಲಿಯೂ ಕೂಡ ನನ್ಯ ಅಂತನ್ನೋದು ಅರ್ಥಾಭಾವವನ್ನು ಸೂಚನೆ ಮಾಡುವಂಥ ಒಂದು ಅವ್ಯಯ. ಇತಿ ಅವ್ಯಯಭಾವ ಸಮಾಸಾಶ್ರಯಣ ನಾನುಪಪತ್ತಿ. ಅದರಿಂದ ಅವ್ಯಯಭಾವ ಸಮಾಸವನ್ನು ಇಟ್ಕೊಂಡಿದ್ದೇವೆ ಹೊರತು ನನ್ಯ ತತ್ಪುರುಷ ಸಮಾಸವನ್ನು ಇಟ್ಕೊಂಡಿಲ್ಲ. ಯಾರು ಅದ್ರ ಬಗ್ಗೆ ಗೊಂದಲ ಮಾಡ್ಕೊಳ್ಳೋದು ಬೇಡ ಅಂತ ಅಲ್ಲಿ ಸೂಚನೆ ಮಾಡಿದ್ದಾರೆ. ಇದು ಅಥತ್ ಶಬ್ದ ಅಂತ. ಅದರಂತೆ ಇಲ್ಲಿ ಹೇಳ್ತಿದ್ದಾರೆ 1ನೇ ಅಧ್ಯಾಯದ 2ನೇ ಪಾದದ 19ನೇ ಸೂತ್ರದಲ್ಲಿ, ಅತ್ರ ಅಥದ್ಧರ್ಮಾಭಿಲಾಪಾತ್ ಎನ್ನುವುದೇನಿದೆ, ಅಥತ್ ಶಬ್ದಾತ್ ಎಂಬಲ್ಲಿ ಮುಂದೆ ಹೇಗೆ ಬರ್ತದೋ ಅದರಂತೆ ಅವ್ಯಯಭಾವ ಸಮಾಸ ಅಂತ. ಆದ್ದರಿಂದ ಅತಯವ ಅವ್ಯಯಂ, ಅದರಿಂದ ಇದೊಂದು ಅವ್ಯಯ ಅಂತಿಷ್ಟು ಅವರ ತಾತ್ಪರ್ಯ. ಅದನ್ನೇ ಮುಂದೆ ಬರೆದಿದ್ದಾರೆ. ಈ ಸತ್ವಾದಿ ರೂಪಾ ತ್ರಯ ಗುಣಾ, ಸತ್ವ ಮೊದಲಾದ ಗುಣಗಳು,
ತಸ್ಯ ಭಾವಃ ತ್ರಿಗುಣತ್ವಂ. ಸತ್ವಾದೇ ತ್ರಯಃ ಗುಣಾಃ ಯಸ್ಯ ಸಹ ತ್ರಿಗುಣಃ, ತ್ರಿಗುಣಸ್ಯ ಭಾವಃ ತ್ರಿಗುಣತ್ವಂ. ಇದೇ ಮೊದಲಾದದ್ದು. ಇವು ಪ್ರಧಾನ ಅಂದರೆ ಪ್ರಕೃತಿಯ ಧರ್ಮಗಳಿವು. ತ್ರಿಗುಣತ್ವಾದಯ ಈ ಪ್ರಧಾನ ಧರ್ಮಾ ತೇ ತಥೋಕ್ತ. ತೇಷಾಂ ಅನುಕ್ತಿ ಅಂದರೆ ಉಕ್ತಿಯ ಭಾವ ಅಂತ ಅರ್ಥ. ಸೂತ್ರದಲ್ಲಿಯೂ ಅಥಧರ್ಮಾಭಿಲಾಪಾತ್ ಅಂತಿದೆ, ಆಚಾರ್ಯರ ಭಾಷ್ಯದಲ್ಲಿಯೂ ಅನುಕ್ತೇ ಅಂತಿದೆ. ಅನುಕ್ತಿ ಅಂತಂದರೆ ಅಲ್ಲಿಯೂ ಕೂಡ ಉಕ್ತ್ಯಭಾವ ಅಂತ ಅರ್ಥ. ಆ ಉಕ್ತ್ಯಭಾವ ಇರುವುದರಿಂದ ಅಂತ ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಇದು ಅವ್ಯಯಭಾವ ಸಮಾಸದ ನಿರೂಪಣೆ. ಇದರ ಬಗ್ಗೆ ಭಾಷ್ಯ ದೀಪಿಕಾಚಾರ್ಯ ಹೇಳಿದ್ರ ಮೇಲೆ ಕೂಡ ನನಗೊಂದಿಷ್ಟು ಅದ್ರ ಬಗ್ಗೆ ಬೇರೆ ಅಭಿಪ್ರಾಯಗಳಿವೆ. ಅದನ್ನು ಹೇಳಬೇಕು ಅಂತಕೊಂಡ್ರೆ ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.